Hello my dear children, I welcome you all for today's class. ಮಕ್ಕಳೇ ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 1.3ನಲ್ಲಿ ಕ್ವೆಶನ್ ನಂಬರ್ 17ವರೆಗೂ ಸಾಲ್ವ್ ಮಾಡಿದ್ವಿ ಅಲ್ವೇನ್ರೋ. ಸೊ ಅದೇ ಎಕ್ಸಸೈಸ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಲೆಟ್ಸ್ ಸಾಲ್ವ್ ಕ್ವೆಶನ್ ನಂಬರ್ 18. Your question is, a spiral is made up of successive semicircles with centers alternatively at A and B. Starting with centers at A of radii 0.5 cm, 1.0 cm, 1.5 cm, 2.0 cm, etc. as shown in the figure. What is the total length of such a spiral made up of 13 consecutive semicircles? So let's solve this problem. Okay children, ಫಿಗರ್ ಅನ್ನು ಒಂದ್ಸಲ ಅಬ್ಸರ್ವ್ ಮಾಡೋಣ. ಓಕೆನಾ. ಸೊ ಗಿವನ್ ಅಲ್ಲಿ ಏನು ಹೇಳಿದ್ದಾರೆ, ಸೊ ಈ ಒಂದು ಸ್ಪೈರಲ್ಗೆ 2 ಸೆಂಟರ್ ಇದೆ, ಒಂದು ಎ ಮತ್ತೊಂದು ಬಿ ಅಲ್ವೇನ್ರೋ. ಸೊ ಫಸ್ಟ್ ಸ್ಪೈರಲ್ ಹಾಫ್ ಅದು ಮೂವ್ ಆಗೋವರೆಗೆ ಈ ಲೈನ್ ಏನಿದೆ, ಈ ಲೈನನ್ನು ನಾವು ಡಯಾಮೀಟರ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ವಿತ್ ಸೆಂಟರ್ ಎ ನಮಗೆ ಹಾಫ್ ಸರ್ಕಲ್ ಸಿಗುತ್ತೆ ಅಲ್ವೇನ್ರೋ. ಸೊ ಹಾಫ್ ಸರ್ಕಲ್ ಸಿಗುತ್ತೆ. ಹಾಫ್ ಸರ್ಕಲಿಗೆ ಸೆಂಟರ್ ಎ ಇರುತ್ತೆ ಮತ್ತು ಅದರ ಲೆಂತ್ನ L1 ಅಂಥೇಳಿ ಕೊಟ್ಟಿದ್ದಾರೆ. ಸೊ ಈ ವಿತ್ ಸೆಂಟರ್ ಎ ಈ L1 ಸ್ಪೈರಲ್ ಏನಿದೆ ಇದಕ್ಕೆ ಅದರ ರೇಡಿಯಸ್ ಏನು ಕೊಟ್ಟಿದ್ದಾರೆ ಗೊತ್ತಾ? ಸೊ ರೇಡಿಯಸ್ ಫಾರ್ ಫಸ್ಟ್ ಒನ್ ಇಸ್ 0.5 ಸೆಂಟಿಮೀಟರ್ ಅಲ್ವೇನ್ರೋ. ಸೊ ನಮಗೆ ಸರ್ಕಲ್ ಅಂತಂದರೆ ನಮಗೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನಮಗೆ ಗೊತ್ತು. ಸೊ ವಿ ನೋ ದ ಫಾರ್ಮುಲಾ ಟು ಫೈಂಡ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ 2πr. ಆದರೆ ಸೊ ಇಲ್ಲಿ ಫುಲ್ ಸರ್ಕಲ್ ಇಲ್ಲ, ಸೆಮಿ ಸರ್ಕಲ್ ಇದೆ ಅಲ್ವೇನ್ರೋ. ಸೊ ಹಾಗಾಗಿ ಸೆಮಿ ಸರ್ಕಲ್ದು ಫಾರ್ಮುಲಾ ತಗೊಳ್ಳೋಣ. ಸೊ ಸೆಮಿ ಸರ್ಕಲ್ circumference of the semicircle is equal to half into 2πr. So 2 gets cancelled. ಎಷ್ಟು ಉಳ್ಕೋತು? ಬರೀ πr. ಸೊ circumference of the semicircle is πr ಅಲ್ವಾ. ಸೊ ನಾವು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ಬಿಡೋಣ. ಸೊ r1 ರೇಡಿಯಸ್ ಫಾರ್ ದ ಫಸ್ಟ್ ಸೆಮಿಸರ್ಕಲ್. ಸೊ ನೆಕ್ಸ್ಟು ವಿತ್ ಸೆಂಟರ್ ಬಿ, ಸೊ ನಮಗೆ ಸೆಕೆಂಡ್ ಸೆಮಿಸರ್ಕಲ್ ಸಿಗುತ್ತೆ L2. ಅದರ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? R2 is equal to 1 centimeter. In the same way for L3, so third semicircle, it is given that the radius is 1.5 centimeter. ಕರೆಕ್ಟ್ ಏನ್ರೋ? ಅದೇ ಥರ L4, ಸೊ ಸ್ಪೈರಲ್ 4 ಅದನ್ನು ನಾವು ಅಬ್ಸರ್ವ್ ಮಾಡೋಣ. ಅದಕ್ಕೆ ರೇಡಿಯಸ್ ಏನಿದೆ ನೋಡೋಣ ಮಕ್ಕಳೇ. ಸೊ R4 is equal to 2 ಸೆಂಟಿಮೀಟರ್ ಆ್ಯಂಡ್ ಸೋ ಆನ್ ಹೋಗ್ತಾನೆ ಇರುತ್ತೆ. ಅದು L5, L6, L7 ಹೋಗ್ತಾನೆ ಇರುತ್ತೆ ಅಲ್ವೇನ್ರೋ. ಓಕೆ, ಹಿಂಟಲ್ಲಿ ಅವರೇ ಕೊಟ್ಟಿದ್ದಾರೆ ಏನಂತ? ಲೆಂತ್ ಆಫ್ ಸಕ್ಸೆಸಿವ್ ಸೆಮಿ ಸರ್ಕಲ್ಸ್ ಈಸ್ L1, L2, L3, L4, etc. with centers at A, B, A, B, etc. respectively. ಅಲ್ವೇನ್ರೋ. ಸೊ ಇವಾಗ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದೇನಾಗಿದೆ, ಈ ಸ್ಪೈರಲ್ಲು ಕಂಟಿನ್ಯೂಸ್ ಇದೆ ಅಲ್ವೇನ್ರೋ. ಸೊ ಎಲ್ಲೂ ಸ್ಟಾಪ್ ಇಲ್ಲ ಅಥವಾ ಎಲ್ಲೂ ವೇರಿಯೇಷನ್ಸ್ ಇಲ್ಲ. ಆಲ್ಟರ್ನೇಟಿವ್ ಆಗಿ ಏನಾಗ್ತಾ ಇದೆ ಮಕ್ಕಳೇ? ಕಂಟಿನ್ಯೂಸ್ ಸ್ಪೈರಲ್ಲು ಮೂವ್ ಆಗ್ತಾ ಇದೆ. ಹಾಗಾಗಿ ನಾವು ಇದೊಂದು ಎ ಪಿನಲ್ಲಿದೆ ಅಂತ ಅನ್ಕೋಬೋದು. ಕರೆಕ್ಟಾ? ಸೊ L1, L2, L3, L4 ಎಕ್ಸೆಟ್ರಾ ಅಲ್ವಾ ಮಕ್ಕಳೇ. ಸೊ ಇದರ ಸೆಮಿ ಸರ್ಕಲ್ನ ಸರ್ಕಂಫರೆನ್ಸ್ನ ನಾವು ಬರ್ಕೊಂಬಿಡೋಣ. ಓಕೆನಾ. ಫಾರ್ ಫಸ್ಟ್ ಒನ್ ವಿಚ್ ಇಸ್ πr1. R1 ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ರೇಡಿಯಸ್ ಅಲ್ವಾ. ಈ ಮಿಡಲ್ ಒನ್ಗೆ ಏನಿದೆ ಅದು. ಅದೇ ಥರ ಸೆಕೆಂಡ್ ಒನ್ಗೆ πr2, ಅದೇ ಥರ πr3. ಫಾರ್ L4 it is πr4 and etc. So let us substitute the values of R1, R2, R3, R4 etc. ಓಕೆನಾ. ಸೊ R1 ಅಂತಂದರೆ ಅದು 0.5 ಅಲ್ವೇನ್ರೋ. ಸೊ π ಇಂಟು 0.5 ಮತ್ತು ಇದು π ಇಂಟು 1. ನೆಕ್ಸ್ಟ್ ಇದು π ಇಂಟು 1.5 and
ಪೈ ಇಂಟು 2 ಹೋಗ್ತಾನೆ ಇರುತ್ತೆ ಅದು. ಸೊ ಮಲ್ಟಿಪ್ಲೈ ಮಾಡೋಣ. 0.5 ಇಂಟು ಪೈ 0.5 ಪೈ, 1 ಇಂಟು ಪೈ 1 ಪೈ, ನೆಕ್ಸ್ಟ್ 1.5 ಇಂಟು ಪೈ 1.5 ಪೈ. So it is 2 pi, etc. So now these terms are in AP. ಈಗ ಇದರ ಫಸ್ಟ್ ಟರ್ಮ್ನ ಬರ್ಕೊಳ್ಳೋಣ. ಸೊ ಫಸ್ಟ್ ಟರ್ಮ್ ಏನಿದೆ ಮಕ್ಕಳೇ? a is equal to 0.5 ಪೈ. ಕರೆಕ್ಟ್ ಏನ್ರೋ? ಸೊ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ನ ನಾವಿಲ್ಲಿ ತಗೊಳ್ಳೋಣ. ಕಾಮನ್ ಡಿಫ್ರೆನ್ಸ್ d is equal to 1 ಮೈನಸ್ 0.5 ಇಂಟು ಪೈ. ಯಾಕೆ ಪೈ ಬ್ರ್ಯಾಕೆಟಿಂದ ಆಚೆ ಬರ್ದೆ? ನೋಡಿ, ಎರಡು ಕಡೆ ಪೈ ಕಾಮನ್ ಇದೆ, ಸೊ ಪೈನ ಆಚೆ ಕಡೆ ತೆಗೆದು ಬರ್ದಿರೋದು. ಓಕೆನಾ? ಸೊ ಡಿ ಇಸ್ ಈಕ್ವಲ್ ಟು 1ನಲ್ಲಿ 0.5 ಕಳೆದ್ರೆ ನಮಗೆ ರಿಮೈನಿಂಗ್ ಎಷ್ಟು? ಸೊ 1.5 ಪೈ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ನಮಗೆ ಫಸ್ಟ್ ಟರ್ಮ್ ಗೊತ್ತಾಯ್ತು, ಮತ್ತೆ ಕಾಮನ್ ಡಿಫ್ರೆನ್ಸ್ ಗೊತ್ತಾಯ್ತು. ಮತ್ತೆ ಅವ್ರೇನು ಕೇಳಿರೋಂಥದ್ದು, ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಸಚ್ ಎ ಸ್ಪೈರಲ್ ಮೇಡ್ ಅಪ್ ಆಫ್ 13 ಸಕ್ಸೆಸಿವ್ ಸೆಮಿಸರ್ಕಲ್ ಅಂತ ಕೇಳಿದ್ದಾರೆ. ಸೊ ಅದರ ಅರ್ಥ ಏನು? ಎನ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಎನ್ ವ್ಯಾಲ್ಯೂ ಎಷ್ಟು ಮಕ್ಕಳೇ? 13 ಅಲ್ವೇನ್ರೋ? ಸೊ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಸಚ್ ಸ್ಪೈರಲ್ ಮೇಡ್ ಅಪ್ ಆಫ್ 13 ಸಕ್ಸೆಸಿವ್ ಕಾನ್ಸಿಕ್ಯೂಟಿವ್ ಸೆಮಿಸರ್ಕಲ್ಸ್ ಅಲ್ವಾ? ಸೊ ಹಾಗಾಗಿ ನಾವು S13 ವ್ಯಾಲ್ಯೂವನ್ನು ನಾವು ಕಂಡುಹಿಡಿಬೇಕು. ಸೊ ಟೋಟಲ್ ಲೆಂತ್ ಆಫ್ ಸಚ್ ಸ್ಪೈರಲ್ಸ್ ಅಂತ ಹೇಳಿದ್ದಾರೆ. ಟೋಟಲ್ ಲೆಂತ್ ಅಂದರೆ ನಾವೇನು ಮಾಡಬೇಕು ಮಕ್ಕಳೇ? ಆ್ಯಡ್ ಮಾಡಬೇಕು ಅಲ್ವೇನ್ರೋ? ಈಗ ನಮಗೆ ಎ ಗೊತ್ತಾಯಿತು, ಮತ್ತು ಕಾಮನ್ ಡಿಫ್ರೆನ್ಸ್ ಗೊತ್ತಾಯಿತು, ಎನ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಈ ಮೂರು ಗೊತ್ತಿದ್ದಾಗ ನಾವು ಈಸಿಯಾಗಿ ಎಸ್ ಎನ್ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಓಕೆನಾ? ಸೊ ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n minus 1 into d. So we are going to find the value of S13. So value of n is 13 divided by 2 into 2 into 0.5 pi plus 13 minus 1 into 0.5 pi. Correcta? ಸಿಂಪ್ಲಿಫೈ ಮಾಡೋಣ. 13 ಡಿವೈಡೆಡ್ ಬೈ 2 ಇಂಟು 0.5 ಅಂತಂದರೆ 0.5ನ 1/2 ಅಂತ ಕೂಡ ಬರ್ಕೋಬೋದು ಅಲ್ವೇನ್ರೋ? ಸೊ 1/2 ಅಂತಂದರೆ 2 ಗೆಟ್ಸ್ ಕ್ಯಾನ್ಸಲ್ಡ್. ಎಷ್ಟಾಯಿತು? ಸಿಂಪ್ಲಿ ನಮಗೆ ಪೈ ಅಷ್ಟೇ ಉಳ್ಕೋತು. ಪ್ಲಸ್ 13 ಮೈನಸ್ 1 ಅಂತಂದರೆ 12 ಇಂಟು 0.5ನ ನಾವು 1/2 ಅಂತ ಬರ್ಕೊಳ್ಳೋಣವಾ? 1/2 ಇಂಟು ಪೈ. ಸೊ 2 1s 2 6. So 13 divided by 2 into pi plus 6 pi. So 13 divided by 2 into 7 pi. ಇಲ್ಲೇನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 plus 6 ಎಷ್ಟಾಯಿತು? 7 pi ಆಯಿತು. ಸೊ ಇವಾಗ ಪೈಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಪೈ ವ್ಯಾಲ್ಯೂ? 22/7. ಇದನ್ನು ಯೂಸ್ ಮಾಡ್ಕೊಳ್ಳೋಣ. ನಾವು 7 ಗೆಟ್ಸ್ ಕ್ಯಾನ್ಸಲ್ಡ್. 2 1s 2 11s. ಸೊ 13 ಇಂಟು 11 ಮಲ್ಟಿಪ್ಲೈ ಮಾಡೋಣ ಇದನ್ನು. ಸೊ 13 1s. ಸೊ 3 4 1. Therefore S13 is equal to 143 ಸೆಂಟಿಮೀಟರ್. ಸೊ ಅಂದರೆ ಈ ಥರ 13 ಕಾನ್ಸಿಕ್ಯೂಟಿವ್ ಸ್ಪೈರಲ್ಸನ್ನು ಆ್ಯಡ್ ಮಾಡಿದ್ರೆ ಅದರ ಲೆಂತ್ ಎಷ್ಟಿರುತ್ತಪ್ಪ ಅಂತಂದರೆ 143 ಸೆಂಟಿಮೀಟರ್ಸ್ ಅಷ್ಟು ಇರುತ್ತೆ. ಅರ್ಥ ಆಯ್ತೇನ್ರೋ ಇದು? ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. Okay, 19th question is 200 logs are stacked in the following manner: 20 logs in the bottom row, 19 in the next row, 18 in the row next to it, and so on.
In how many rows are the 200 logs placed and how many logs are in the top row? ಸೊ ಕ್ವೆಶನ್ ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಫಿಗರ್ ನೋಡಿಕೊಂಡು ನಾವು ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಓಕೆನಾ? ಓಕೆ ಚಿಲ್ಡ್ರನ್, ನೋಡಿ ಅರೇಂಜ್ಮೆಂಟ್ ಆಫ್ ಲಾಕ್ಸ್ ಈ ಥರ ಇರುತ್ತೆ, ಫಿಗರಲ್ಲೇ ಕೊಟ್ಟಿದ್ದಾರೆ ಅಲ್ವೇನ್ರೋ. ಸೊ ಫಸ್ಟ್ ರೋನಲ್ಲಿ ಎಷ್ಟು ಲಾಕ್ಸ್ ಇರ್ತಾವಪ್ಪ? 20 ಲಾಕ್ಸ್ ಇರ್ತವೆ. ಅದೇ ಥರ ಸೆಕೆಂಡ್ ಅದ್ರ ಟಾಪ್ ರೋ ಅದರಲ್ಲಿ ಎಷ್ಟಿರ್ತದೆ? 19 ಲಾಕ್ಸ್. ಆ್ಯಂಡ್ ನೆಕ್ಸ್ಟ್ ಟು ದಟ್ ರೋ ಇಸ್ 18. ಸೊ ಅಬ್ಸರ್ವ್ ಮಾಡಿ, ಎವ್ರಿ ಟೈಮು ಒಂದೊಂದು ಲಾಗ್ ಏನಾಗ್ತಾ ಇದೆ? ರಿಡ್ಯೂಸ್ ಆಗ್ತಾ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಸೊ ನಾವು ಇದನ್ನು ಎ ಪಿನಲ್ಲಿ ಬರ್ಕೊಳ್ಳೋದಾದರೆ, ಸೊ ಫಾರ್ ದ ಫಸ್ಟ್ ರೋ it is 20 and for the second row it is 19 and next to that is 18 and so on ಹೋಗ್ತಾನೆ ಇರುತ್ತೆ ಅಲ್ವೇನ್ರೋ. ಸೊ ಲಾಸ್ಟ್ ರೋ ಏನಾಗಿರುತ್ತೆ? ಎನ್ ಆಗಿರುತ್ತೆ. ಗೊತ್ತಿಲ್ಲ ನಮಗೆ ಲಾಸ್ಟ್ ರೋನಲ್ಲಿ ಎಷ್ಟು ವ್ಯಾಲ್ಯೂಸ್, ಎಷ್ಟು ಲಾಕ್ಸ್ ಇರ್ತವೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅಪ್ ಟು ಎನ್ ಅಂತ ಹೇಳಿ ನಾವು ಬರ್ಕೊಳ್ಳೋಣ. ಸೊ ಸಮ್ ಆಫ್ ದೀಸ್ ಲಾಕ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಎಸ್ ಎನ್ ಇಸ್ ಈಕ್ವಲ್ ಟು 200. ಕರೆಕ್ಟ್ ಏನ್ರೋ? ಸೊ 200 ಲಾಕ್ಸನ್ನ ಈ ಮ್ಯಾನರಲ್ಲಿ ಅರೇಂಜ್ ಮಾಡಿರ್ತಾರೆ. ಸೊ ಹಾಗಾದರೆ ನಾವೇನನ್ನು ಕಂಡುಹಿಡಿತಾ ಇದ್ದೀವಿ ಮಕ್ಕಳೇ ಇಲ್ಲಿ? ಸೊ ನಂಬರ್ ಆಫ್ ರೋಸ್ನ ನಾವು ಕಂಡುಹಿಡಿತಾ ಇದ್ದೀವಿ, ಹೌದಲ್ವಾ? ಸೊ ಎನ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್, ರೈಟ್ ಚಿಲ್ಡ್ರನ್? ಸೊ ಇದೊಂದು ಎ ಪಿನಲ್ಲಿ ಇರೋದ್ರಿಂದ ನಾವು ಫಸ್ಟ್ ಟರ್ಮ್ನ ಬರ್ಕೊಂಬಿಡೋಣ. ಎ ಇಸ್ ಈಕ್ವಲ್ ಟು 20, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ದಟ್ ಮೀನ್ಸ್ 19 ಮೈನಸ್ 20 which is -1. ಸೊ ಎವ್ರಿ ಟೈಮು ಒಂದೊಂದು ಲಾಗ್ ಕಡಿಮೆ ಆಗ್ತಾ ಇರೋದ್ರಿಂದ ಸೊ ದ ಕಾಮನ್ ಡಿಫ್ರೆನ್ಸ್ ಇಸ್ -1 ಅಲ್ವೇನ್ರು? ಸೊ ರೈಸ್ ಆಗಿದ್ದಿದ್ರೆ ಇಟ್ ಬಿಕಮ್ಸ್ +1 ಅಲ್ವಾ ಮಕ್ಕಳೇ? ಜೊತೆಗೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಹೌ ಮೆನಿ ರೋಸ್ ಆರ್ ದ 200 ಲಾಗ್ಸ್ ಪ್ಲೇಸ್ಡ್ ಆ್ಯಂಡ್ ಹೌ ಮೆನಿ ಲಾಕ್ಸ್ ಆರ್ ಇನ್ ದ ಟಾಪ್ ರೋ ಅಂತ. ಸೊ ಈ ಥರ 200 ಲಾಕ್ಸನ್ನು ನಾವು ಜೋಡಿಸಿದೀವಿ ಅಂತಂದರೆ, ಆ 200ನ್ನ ಜೋಡಿಸ್ಬೇಕು ಅಂದರೆ ಎಷ್ಟು ರೋಸ್ ನಮಗೆ ಬೇಕಾಗುತ್ತೆ? ದಟ್ ಮೀನ್ಸ್ ನಂಬರ್ ಆಫ್ ರೋಸ್, ದಟ್ ಮೀನ್ಸ್ ಎನ್ನನ್ನು ನಾವು ಕಂಡುಹಿಡಿಬೇಕು. ಅದು ಅಲ್ಲದೆ ಟಾಪ್ ರೋನಲ್ಲಿ ಎಷ್ಟು ಲಾಕ್ಸ್ ಇರ್ತವೆ ಅಂತ ಕಂಡುಹಿಡಿಬೇಕು. ದಟ್ ಮೀನ್ಸ್ ದ ಲಾಸ್ಟ್ ಟರ್ಮ್. ಅರ್ಥ ಆಗ್ತಿದ್ಯಾ? ಸೊ ನಾವಿಲ್ಲಿ ಎನ್ ಕೂಡ ಕಂಡುಹಿಡಿಬೇಕು. ಓಕೆನಾ? ಸೊ ಇವಾಗ ನಮಗೆ ಗಿವನ್ ಎಲ್ಲ ಬರ್ಕೊಂಡಾಯ್ತು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಓಕೆ, ನಮಗೆ ಫಸ್ಟ್ ಟರ್ಮ್ ಇದೆ ಮಕ್ಕಳೇ, ಕಾಮನ್ ಡಿಫ್ರೆನ್ಸ್ ಇದೆ, ಜೊತೆಗೆ ಎಸ್ ಎನ್ ವ್ಯಾಲ್ಯೂ ಸಮ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ಮೊದಲು ಎನ್ ಕಂಡುಹಿಡಿಯೋಣ. ಎನ್ ಗೊತ್ತಾದ್ಮೇಲೆ ಎ ಎನ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಲೆಟ್ ಅಸ್ ಗೋ ಥ್ರೂ ದ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. So Sn is given, which is 200. So n is unknown. Let us write as it is, divided by 2 into value of a is 20 plus n minus 1. The value of d is -1. So shift this to this side and it becomes 200 into 2 is equal to n. 220s are 40 plus into minus n, minus into minus plus 1 ones are 1. So 200 into 2 is 400. n into 40 plus 1 41 minus n. So ಈಗೇನು ಮಾಡೋಣ? ಎನ್ನ ಎರಡೂ ವ್ಯಾಲ್ಯೂಸಿಗೆ ಟರ್ಮ್ಸಿಗೆ ಮಲ್ಟಿಪ್ಲೈ ಮಾಡೋಣ. n into 41n plus into minus n into n ಸ್ಕ್ವೇರ್. ಓಕೆನಾ? ಸೊ ಈಗ ಈ ಕಡೆ ಇರೋ ಟರ್ಮ್ಸ್ನೆಲ್ಲ ನಾವು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಅದರ ಪವರನ್ನು ಆರ್ಡ್ರಲ್ಲಿ ಬರ್ಕೊಳ್ಳೋಣ. ಈ ಕಡೆ ಮೈನಸ್ ಎನ್ ಸ್ಕ್ವೇರ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಎನ್ ಸ್ಕ್ವೇರ್ ಆಗುತ್ತೆ. ಈ ಕಡೆ ಪ್ಲಸ್ 41 ಎನ್ ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಮೈನಸ್ 41 ಎನ್. ಕರೆಕ್ಟಾ? ಸೊ ಇಲ್ಲಿ ಪ್ಲಸ್ 400 ಹಾಗೆ ಇರುತ್ತೆ.
ರೈಟ್. ಸೊ ನಮಗೊಂದು ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ. ಈಗ ನಾವು ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. ಓಕೆನಾ. ಸೊ ಫ್ಯಾಕ್ಟ್ರೈಸ್ ಮಾಡೋದಕ್ಕೆ ಮೊದಲು ನಾವೇನು ಮಾಡಬೇಕು, ಸೊ ಮಲ್ಟಿಪ್ಲಿಕೇಶನ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಕೋಎಫಿಷಿಯಂಟ್ಸು. ಸೊ 1 × 400 ಈಸ್ 400. ಈಗ 400ಗೆ ನಾವು ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕು. ಆ ಫ್ಯಾಕ್ಟರ್ಸ್ ಸಮ್ ಮಾಡಿದ್ರೆ ನಮಗೆ 41 ಸಿಗೋ ಥರ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. 2 ಇಂದ ಹೋಗುತ್ತಾ, 2 2s 4, ಅಗೇನ್ 2, 2 1s 2, ಮತ್ತೆ 2 ತಗೊಳ್ಳೋಣ, 2 5s ದಟ್ ಮೀನ್ಸ್ 50s, ಮತ್ತೆ 2 ತಗೊಳ್ಳೋಣ, 2 25s, ನೆಕ್ಸ್ಟು 5 5s 25. ಸೊ ಇವಾಗ ಇದಿಷ್ಟನ್ನು ಮತ್ತು ಇದಿಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 1s 2 2s 4, 4 2s 8, 8 2s 16. ಸೊ ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ. ಓಕೆ. 2 2s 4, 4 2s 8, 8 2s 16 ಇಂಟು 5 5s 25. ಆ್ಯಡ್ ಮಾಡಿ ಮಕ್ಕಳೇ, 16 ಮತ್ತು 25 ಎರಡೂ ಕೂಡ. ಸೊ 16 25 ಎರಡೂ ಆ್ಯಡ್ ಮಾಡಿದ್ರೆ ನಮಗೆ 41 ಸಿಗುತ್ತೆ. ದೇರ್ ಫಾರ್ ದ ಫ್ಯಾಕ್ಟರ್ಸ್ ಆಫ್ 400 ಇಸ್ 16 and 25 ವಿಚ್ ಇಸ್ ಸೂಟಬಲ್ ಫಾರ್ ದಿಸ್ ಸಿಚುಯೇಷನ್. ಕರೆಕ್ಟ್ ಏನ್ರೋ? ಸೊ ಹಾಗಾದರೆ 400ಗೆ ನಾವು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿದ್ರೆ ಅದು 16 ಮತ್ತು 25. ಆದರೆ ನಮಗಿಲ್ಲಿ ಆನ್ಸರಲ್ಲಿ ಮೈನಸ್ ಇದೆ. ಕರೆಕ್ಟ್ ಏನ್ರೋ? ಸೊ ಮೈನಸ್ ಇರಬೇಕು ಅಂತಂದರೆ ಇಲ್ಲಿ +400 ಬೇಕು. ಆದರೆ 41 ನಮಗೆ -41 ಬೇಕು. ಸೊ ಏನು ಮಾಡೋಣ, ಎರಡಕ್ಕೂ ಕೂಡ ಮೈನಸ್ ಸೈನ್ ಹಾಕೋಣ. ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್. ಆ್ಯಡ್ ಮಾಡಿದ್ರೆ ಮೈನಸ್ ಸೈನ್ ಕ್ಯಾರಿ ಆಗುತ್ತೆ, ವಿಚ್ ಇಸ್ 41. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ. ಸೊ ನಾವು ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ಸೊ n² - 16n - 25n + 400 is equal to 0. ಸೊ ಗ್ರೂಪಿಂಗ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 and ಲಾಸ್ಟ್ 2 ಆರ್ ಗ್ರೂಪ್ಸ್. ಸೊ ಇಲ್ಲಿ n ಕಾಮನ್ ಇದೆ, n ಕಾಮನ್ ತೆಗೆದ್ಬಿಡೋಣ ಮಕ್ಕಳೇ. ಸೊ n ಇಂಟು n - 16. ಇಲ್ಲಿ -25 ಕಾಮನ್ ತೆಗೆಯೋಣ, ಯಾಕೆಂದರೆ 25 ಮತ್ತು 400 ಒಂದೇ ಟೇಬಲಲ್ಲಿ ಬರುತ್ತೆ, ಮತ್ತು n ಕಾಮನ್ ಇಲ್ಲ ಇಲ್ಲಿ. ಸೊ ಹಾಗಾಗಿ 25 ಆಚೆ ಬಂದುಬಿಟ್ರೆ ಇನ್ನೇನು ಉಳ್ಕೋತು n. ಸೊ ಆಲ್ರೆಡಿ ನಾವಿಲ್ಲಿ 25 16s 400 ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಸೊ 25ನ ಆಚೆ ತೆಗೆದ್ಬಿಟ್ರೆ, ಸೊ ಮೈನಸ್ ಕೂಡ ಆಚೆ ತೆಗೆದಿರೋದ್ರಿಂದ ಮೈನಸ್, ಯಾಕೆಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 16 is equal to 0. ಅರ್ಥ ಆಯ್ತಾ? ಈಗ n - 16 n - 16 ಕಾಮನ್ ಇದೆ, ಕಾಮನ್ ತೆಗೆದು ಬರೆದ್ಬಿಡೋಣ. n - 16 ಇಂಟು n - 25 is equal to 0. Therefore n - 16 is equal to 0 and n - 25 is equal to 0. So n 16 ಆ ಕಡೆ ತಗೊಳ್ಳೋಣ. n is equal to 16 and n is equal to 25. ಓಕೆನಾ? ಸೊ ಈಗ ಎನ್ಗೆ ಎರಡೂ ಕೂಡ ಪಾಸಿಟಿವ್ ವ್ಯಾಲ್ಯೂ ಸಿಕ್ಕಿದೆ. ಸೊ ದೇರ್ ಆರ್ 2 ಚಾನ್ಸಸ್ ದಟ್ ಏನದು, ಈ ನಂಬರ್ ಆಫ್ ರೋಸ್ಗೆ 2 ಚಾನ್ಸಸ್ ಇದೆ. ಯಾವ್ಯಾವುದದು? n is equal to 16 ಮತ್ತು n is equal to 25. ಕರೆಕ್ಟ್ ಏನ್ರೋ ಮಕ್ಕಳೇ? ಈಗ ನಾವೆರಡೂ ಕೂಡ ನಾವು ಚೆಕ್ ಮಾಡಿ ನೋಡಬೇಕಾಗತ್ತೆ, ಯಾಕೆಂದರೆ ಎರಡೂ ಚಾನ್ಸಸ್ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಯಾಕೆಂದರೆ ಸೊ ಬಾಟಮ್ ರೋನಲ್ಲಿ 20 ಇರಲೇಬೇಕು, 19 ಇರಲೇಬೇಕು, 18 ಇರಲೇಬೇಕು ಆ್ಯಂಡ್ ಹೋಗ್ತಾನೆ ಇರುತ್ತೆ. ಸೊ ಯಾವುದೋ ಒಂದು ವ್ಯಾಲ್ಯೂ ಮಾತ್ರ ಟ್ರೂ ಆಗ್ಲಿಕ್ಕೆ ಸಾಧ್ಯ. ಸೊ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ 25 ಫಸ್ಟ್. ಇಫ್ n is equal to 25, ಸೊ n ವ್ಯಾಲ್ಯೂ 25 ಆಗಿದ್ರೆ ಸೊ ನಮಗೆ an ವ್ಯಾಲ್ಯೂ ಏನಾಗಿರುತ್ತೆ ನೋಡೋಣ. an is equal to a plus n minus 1 into d. ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ನೋಡೋಣ. ಓಕೆನಾ? ಲಾಸ್ಟ್ ರೋನಲ್ಲಿ
ಎಷ್ಟು ಲಾಗ್ಸ್ ಇರ್ತವೆ ಅಂತ ಚೆಕ್ ಮಾಡ್ತಾ ಇದ್ದೀವಿ ನಾವು ಇವಾಗ. ಸೊ ಎನ್ ಇಸ್ ಈಕ್ವಲ್ ಟು ಎ ಅಂತಂದರೆ 20 ಪ್ಲಸ್ ಎನ್ ವ್ಯಾಲ್ಯೂನ ನಾವೇನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ 25 ಅಂತ. ಸೊ 25 ಮೈನಸ್ 1 ಇಂಟು minus 1. So 20, 25 minus 1 is 24, plus into minus, minus 24 ones are 24 is equal to 20 ನಲ್ಲಿ 24 ಕಳೆದ್ರೆ minus 4. an is equal to minus 4 ಬಂತು. ಮಕ್ಕಳೇ ಇದು ಸಾಧ್ಯನಾ? ಲಾಸ್ಟ್ ವ್ಯಾಲ್ಯೂ minus 4 ಅಂದರೆ ನಂಬರ್ ಆಫ್ ಲಾಗ್ಸ್ ಇನ್ ದ ಲಾಸ್ಟ್ ರೋ ಈಸ್ minus 4. ಸೊ ಅಲ್ಲಿ minus 4 ಅನ್ನೋದೊಂದು ಲಾಗ್ನ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ? ಇಲ್ಲ, ಹೌದಲ್ವಾ? ಇಟ್ ಈಸ್ ನಾಟ್ ಪಾಸಿಬಲ್, ಹೌದಲ್ವಾ? ಸೊ ಸಿನ್ಸ್ ನಂಬರ್ ಆಫ್ ಲಾಗ್ಸ್ cannot be minus 4, therefore n is equal to 16, and this implies an ಗೆ ನಾವು ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. an is equal to a plus n minus 1 into d. ಸೊ A16 ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ 20 ಪ್ಲಸ್ ಎನ್ಗೆ ಏನು ತಗೊಂಡಿದ್ದೀವಿ ಮಕ್ಕಳೇ? 16 ಮೈನಸ್ 1 ಇಂಟು minus 1. So 20. So 16 minus 1 ಎಷ್ಟು? 15 into minus 1. So 20 plus into minus minus 15 ones are 15. So 25 ಅಲ್ಲಿ 15 ಕಳೆದ್ರೆ 5. So A16 is 5. So this means the number of logs in the last row is 5. ಹೌದಲ್ವಾ? ಸೊ ಲಾಸ್ಟ್ ರೋನಲ್ಲಿ ನಮಗೆ 5 ಲಾಗ್ಸು ಇರುತ್ತೆ. ಸೊ ಅದು ಎಷ್ಟನೇ ರೋ ಆಗಿರುತ್ತೆ? 16th ರೋ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಅರ್ಥ ಆಯ್ತಾ ಇದು ಎಲ್ಲರಿಗೂ? ಒಂದು ಕಡೆಯಿಂದ ಇನ್ನೊಂದ್ಸಲ ನೋಡಿ ಮಕ್ಕಳೇ, ಅದು ಮತ್ತು ನೀವು ಕೂಡ ಒಂದ್ಸಲ ಸಾಲ್ವ್ ಮಾಡಿ. ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಓಕೆ ಚಿಲ್ಡ್ರನ್, let's go for the next question. Okay, the 20th question is, in a potato race, a bucket is placed at the starting point, which is 5 meter from the first potato, and other potatoes are placed 3 meter apart in a straight line. There are 10 potatoes in the line. A competitor starts from the bucket, pick up the nearest potato, runs back with it, drop it in the bucket, runs back to pick up the next potato, runs to the bucket to drop it in, and she continues in the same way until all the potatoes are in the bucket. What is the total distance the competitor has to run? ಓಕೆ ಚಿಲ್ಡ್ರನ್, ಸೊ ಕ್ವೆಶನನ್ನು ಅರ್ಥ ಮಾಡ್ಕೊಂಡ್ರಿ ಅನ್ಕೋತೀನಿ. ಸೊ ಹಿಂಟ್ ಯೂಸ್ ಮಾಡಿಕೊಂಡು ಈ ಕ್ವೆಶನನ್ನು ಸಾಲ್ವ್ ಮಾಡೋಣ. ಓಕೆನಾ? ಓಕೆ ಚಿಲ್ಡ್ರನ್, ಫಿಗರ್ನ ಅಬ್ಸರ್ವ್ ಮಾಡಿ. ಆ ಗರ್ಲ್ ಏನು ಮಾಡಬೇಕು? ಬಕೆಟ್ ಕಡೆಯಿಂದನೇ ಬರಬೇಕು, ಹೌದಲ್ವಾ? ಬಕೆಟ್ ಎಲ್ಲಿದೆ? ಸ್ಟಾರ್ಟಿಂಗ್ ಪಾಯಿಂಟಲ್ಲಿದೆ ಅಲ್ವಾ ಮಕ್ಕಳೇ? ಸೊ ಬಕೆಟ್ ಕಡೆಯಿಂದನೇ ಬರಬೇಕು. ಸೊ ಫಸ್ಟ್ ಪೊಟೆಟೋನ 5 ಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ ಬಕೆಟಿಂದ. ಇನ್ನು ಉಳಿದಿರುವಂಥ ಎಲ್ಲ ಪೊಟೆಟೋನ ಏನು ಮಾಡಿದ್ದಾರೆ? 3 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ, ಹೌದಲ್ವಾ ಮಕ್ಕಳೇ? ಸೊ ನಂಬರ್ ಆಫ್ ಪೊಟೆಟೋಸ್ ಇನ್ ದ ರೋ ಎಷ್ಟಿದೆ ಮಕ್ಕಳೇ? ಸೊ ದೇರ್ ಆರ್ 10 ಪೊಟೆಟೋಸ್ ಇನ್ ದ ರೋ. ಅರ್ಥ ಆಗ್ತಿದ್ಯಾ? ಸೊ ಎವ್ರಿ ಟೈಮ್ ದಟ್ ಗರ್ಲ್ ಶುಡ್ ಬಿ ರನ್ ಫ್ರಮ್ ದ ಬಕೆಟ್ ಟುವರ್ಡ್ಸ್ ದ ಪೊಟೆಟೋ. ಸೊ ಏನು ಮಾಡಬೇಕು? ಬಕೆಟ್ ಕಡೆಯಿಂದ ಪೊಟೆಟೋ ತನಕ ಬರಬೇಕು, ಬಂದು ಪೊಟೆಟೋ ಎತ್ಕೋಬೇಕು, ಮತ್ತೆ ಅವಳು ಏನು ಮಾಡಬೇಕು? ವಾಪಸ್ಸು ಬಕೆಟ್ ಕಡೆಗೆ ಓಡಬೇಕು. ಸೊ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಗರ್ಲ್ ಇಲ್ಲಿದ್ದಾಳೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿಂದ ಏನು ಮಾಡಬೇಕು? ಫಸ್ಟ್ ಪೊಟೆಟೋ ಎತ್ಕೊಳ್ಳೋಕ್ಕೆ 5 ಮೀಟರ್ ರನ್ ಮಾಡಬೇಕು, ಎತ್ಕೋಬೇಕು, ಮತ್ತೆ 5 ಮೀಟರು ವಾಪಸ್ ರನ್ ಮಾಡಬೇಕು. ಸೊ ಎಷ್ಟಾಯ್ತು ಹಂಗಾದ್ರೆ? 5 + 5 ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದಂಗೆ ಆಯಿತು ಅವಳು? ಸೊ 10 ಮೀಟರ್ಸ್ನ ಕವರ್ ಮಾಡ್ದಂಗೆ ಆಯಿತು. ಸೊ ಬರ್ಕೊಂಬಿಡೋಣ ಒಂದು ಕಡೆ, ಓಕೆನಾ? ಡಿಸ್ಟೆನ್ಸ್ ಕವರ್ಡ್ ಟು ಪಿಕ್
and drop first potato is equal to 5 meter plus 5 meter. ಯಾಕೆ 5 ಮೀಟರ್ ಪ್ಲಸ್ 5 ಮೀಟರು? ಸೊ ಅವಳು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರ್ತಾಳೆ. ಸೊ ಫಸ್ಟ್ 5 ಮೀಟರ್ ಬರಬೇಕು, ಮತ್ತೆ ಪೊಟೆಟೊ ಎತ್ಕೋಬೇಕು, ಮತ್ತೆ ಶಿ ಶುಡ್ ಬಿ ರನ್ ಬ್ಯಾಕ್. ಅರ್ಥ ಆಗ್ತಿದ್ಯಾ? 5 ಮೀಟರ್ ಪ್ಲಸ್ 5 ಮೀಟರ್ ಒಟ್ಟು ಎಷ್ಟು ಮೀಟರ್ ಕವರ್ ಮಾಡ್ದಂಗಾಯಿತು? 10 ಮೀಟರ್ಸು ಕವರ್ ಮಾಡ್ದಂಗಾಯಿತು. ಸೊ ಸೆಕೆಂಡ್ ಪೊಟೆಟೋಗೆ ಬರೋಣ ಮಕ್ಕಳೇ. ಸೆಕೆಂಡ್ ಪೊಟೆಟೋಗೆ ಸೊ ಸೇಮ್ ಅದೇನೆ, ಡಿಸ್ಟೆನ್ಸ್ covered to pick and drop second potato is equal to. ಸೊ ಎಷ್ಟು ಕವರ್ ಮಾಡ್ದಂಗೆ ಆಗುತ್ತೆ ನೋಡಿ. ಮೊದಲು ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಬರಬೇಕು ಎವ್ರಿ ಟೈಮು. ಸೊ ಫಸ್ಟ್ ಏನು ಮಾಡಬೇಕು? 5 ಮೀಟ್ರ್ ಬರಬೇಕು, ಆಮೇಲೆ ರಿಮೈನಿಂಗ್ 3 ಮೀಟ್ರ್ ಬರಬೇಕು. ಎಷ್ಟಾಯಿತು? 5 + 3 8. ಸೊ ಈಗ 8 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಾಳೆ. ಮತ್ತೆ ವಾಪಸ್ ಅವಳು 5 ಮೀಟ್ರ್ವರೆಗೂ ಹೋಗ್ಬೇಕು. ಇಲ್ಲೇನಾಗುತ್ತೆ? ಮತ್ತೆ 3 ಮೀಟ್ರ್ ಆ್ಯಡ್ ಆಗುತ್ತೆ. 8 + 3 ಎಷ್ಟು? 11. ಸೊ 11 ಆದಮೇಲೆ ನೆಕ್ಸ್ಟ್ 5 ಮೀಟ್ರ್ ಪಾಯಿಂಟಲ್ಲಿ ಇರ್ತಾಳೆ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಬೇಕು. ಮತ್ತೆ ಇಲ್ಲಿ 5 ಮೀಟ್ರ್ ಆ್ಯಡ್ ಆಗುತ್ತೆ. ಎಷ್ಟಾಯಿತು ಮಕ್ಕಳೇ? 5 + 3 8, 8 + 3 11, 11 + 5 16 ಆಯಿತು. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 5 + 3 + 3 + 5 which is 16 meter. In the same way ಥರ್ಡ್ ಒನ್ ಕೂಡ ಬರ್ಕೊಂಡ್ಬಿಡೋಣ ಕಣ್ರು. ಸೊ ಥರ್ಡ್ ಒನ್ ಬರ್ಕೊಂಡ್ರೆ ಸೊ ಇಲ್ಲೇನಾಗತ್ತೆ? ಡಿಸ್ಟೆನ್ಸ್ ಕವರ್ಡ್ ಟು ಪಿಕ್ ಆ್ಯಂಡ್ ಡ್ರಾಪ್ ಥರ್ಡ್ ಪೊಟೆಟೊ is equal to. ಸೊ ನೋಡಿ ಇಲ್ಲಿ 5 ಮೀಟರು, 5 + 3 ಎಷ್ಟು? 8, 8 + 3 ಏನಾಯಿತು? 11. ಸೊ 11 + 3 ಮತ್ತೆ ರನ್ ಬ್ಯಾಕ್ ಅಲ್ವಾ? ಸೊ ಮತ್ತೆ ಇನ್ನೊಂದು 3 ಆ್ಯಡ್ ಆಗುತ್ತೆ. ಸೊ 11 + 3 ಎಷ್ಟಾಯಿತು? 14. 14 + 3 17. 17 + 5 which is 22. ಕರೆಕ್ಟ್ ಏನ್ರು? 5 + 3 + 3. ಸೆಕೆಂಡ್ ಪೊಟೆಟೋಗೆ ನಮಗೆ ಆಲ್ರೆಡಿ ಸೊ 16 ಮೀಟ್ರ್ ಕವರ್ ಆಗಿರುತ್ತೆ. ಅದಕ್ಕೆ ನಾವು 3 + 3 ಎಷ್ಟಾಯಿತು? 6ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. +5 + 3 + 3. ಸೊ ಎಷ್ಟಾಯಿತು? 22 ಮೀಟರ್ಸ್ ಅಲ್ವಾ? ಸೊ ಸ್ಟಾರ್ಟಿಂಗ್ ಫಸ್ಟ್ ಪೊಟೆಟೊ ಎತ್ಕೊಳ್ಳೋಕ್ಕೆ 10 ಮೀಟರು. ಸೊ ಸೆಕೆಂಡ್ ಪೊಟೆಟೊ ಅದಕ್ಕಿಂತ ಜಾಸ್ತಿ 6 ಮೀಟ್ರ್ ರನ್ ಮಾಡಬೇಕು. ಸೊ ವಿಚ್ ಇಸ್ 16. ಸೊ ಥರ್ಡ್ ಪೊಟೆಟೊಗೆ ಸೆಕೆಂಡ್ ಪೊಟೆಟೊಗಿಂತ ಮತ್ತೆ 6 ಮೀಟ್ರ್ ಜಾಸ್ತಿ ಕವರ್ ಮಾಡಬೇಕು, ವಿಚ್ ಇಸ್ 22. ದೇರ್ ಫೋರ್ ಸೊ ಇದು ಎ ಪಿನಲ್ಲಿದೆ ಅಂತ ಬರ್ಕೊಳ್ಳೋಣ. 10 ಮೀಟರ್, 16, 22 ಎಕ್ಸೆಟ್ರಾ. ಅರ್ಥ ಆಯ್ತಾ? ಈಗ ನಾವಿಲ್ಲಿ ಬರ್ಕೊಂಡ್ಬಿಡೋಣ. ಫಸ್ಟ್ ಟರ್ಮ್ ಇಸ್ 10. ಸೊ ಕಾಮನ್ ಡಿಫರೆನ್ಸ್ ಇಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ವಿಚ್ ಇಸ್ 16 - 10 is 6 ಮೀಟರ್. ಕರೆಕ್ಟಾ? ಸೊ ಡಿಸ್ಟೆನ್ಸ್ ಇಸ್ 6 ಮೀಟರ್. ಸಾರಿ, ಕಾಮನ್ ಡಿಫರೆನ್ಸ್ ಇಸ್ 6 ಮೀಟರ್. ಸೊ ಕಾಮನ್ ಡಿಫರೆನ್ಸ್ ಗೊತ್ತಾಯಿತು, ಫಸ್ಟ್ ಟರ್ಮ್ ಗೊತ್ತಾಯಿತು. ಸೊ ಈ ರೋನಲ್ಲಿ ಎಷ್ಟು ಪೊಟೆಟೊ ಇದೆ ಮಕ್ಕಳೇ? ದೇರ್ ಆರ್ 10 potatoes. So n is equal to 10. So she has to cover all the potatoes. ಕರೆಕ್ಟಾ? ಸೊ ಎಲ್ಲ ಪೊಟೆಟೋಸ್ ತೊಗೊಂಡೋಗಿ ಅವಳು ಬ್ಯಾಸ್ಕೆಟಲ್ಲಿ ಹಾಕಬೇಕು. ಸೊ ಏನು ಕಂಡುಹಿಡಿಬೇಕು ನಾವು ಹಾಗಾದರೆ ಇಲ್ಲಿ? ಎಸ್ ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅಂದರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಗರ್ಲ್ ಟು ಪಿಕ್ ಆಲ್ ದ ಪೊಟೆಟೋಸ್ ಅಲ್ವಾ? ಎಲ್ಲ ಪೊಟೆಟೋಸ್ ತೊಗೊಂಡೋಗಿ ಬ್ಯಾಸ್ಕೆಟ್ ಹಾಕೋದಕ್ಕೆ ಒಟ್ಟಾರೆ ಅವಳು ಎಷ್ಟು ರನ್ ಮಾಡಿದ್ಲು, ಎಷ್ಟು ಡಿಸ್ಟೆನ್ಸನ್ನ ಕವರ್ ಮಾಡಿದ್ಲು ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ಅರ್ಥ ಆಯ್ತಾ ಇವಾಗ? ಓಕೆ. ಸೊ ಎ ಗೊತ್ತು, ಮತ್ತು ಕಾಮನ್ ಡಿಫರೆನ್ಸ್ ಗೊತ್ತು, ಎನ್ ಗೊತ್ತು. ಸೊ ಎಸ್ ಎನ್ ವ್ಯಾಲ್ಯೂನ ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡೋಣ. ಎಸ್ ಎನ್ ಅಂತಂದರೆ ಎನ್ ವ್ಯಾಲ್ಯೂ ಗೊತ್ತು? ಎಸ್ 10. ಸೊ
S10 is equal to 10 divided by 2 into 2 into 10. 10 ಅಂತಂದರೆ ವ್ಯಾಲ್ಯೂ ಆಫ್ ಎ, ಕರೆಕ್ಟಾ? ಪ್ಲಸ್ 10 minus 1 into ಡಿ, ಡಿ ಅಂತಂದರೆ 6. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 1s 2 5s, ಸೊ 5 into 2 10s 20 plus 10 minus 1 is 9, 6 9s 54. So 5 into 20 plus 54, which is 74. Correcta? So 74 inna 5 inda multiply ಮಾಡೋಣ. So 5 4s 20, 2 carry, 5 7s 35, 35 plus 2 37, which is 370 meter. So therefore ಎಲ್ಲ ಪೊಟೆಟೋಸ್ನ ಪಿಕ್ ಮಾಡಿ ವಾಪಸ್ ಬಾಸ್ಕೆಟಿಗೆ ಹಾಕ್ಲಿಕ್ಕೆ. ಸೊ ಆ ಗರ್ಲು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ ಮಕ್ಕಳೇ? ಶಿ ಕವರ್ಡ್ 370 meters to collect all the potatoes. Is it clear, children? Okay, children. Now we are come to an end of this class, and also we complete this ಚಾಪ್ಟರ್. ಓಕೆನಾ? ಸೊ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ನಾವು ಈ ಚಾಪ್ಟ್ರಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ಎಕ್ಸಸೈಸಲ್ಲಿ 20 ಪ್ರಾಬ್ಲಮ್ಸ್ ಇತ್ತು. ಆಲ್ ದ 20 ಕ್ವೆಶನ್ಸ್ ಆರ್ ಸಾಲ್ವ್ಡ್ ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್. ಮಕ್ಕಳೇ, ಇಡೀ ಚಾಪ್ಟ್ರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಬಹುದು. ಓಕೆನಾ? ಸೊ ಏನು ಅರ್ಥ ಆಗಿಲ್ಲ ಅಥವಾ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅದನ್ನು ನೀವು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಮಕ್ಕಳೇ. Okay, my dear children, so let's meet in the next class. Till then, take care.